ಹಾಯ್ ಗಾಯ್ಸ್, ನಾನಿವತ್ತು ನಿಮಗೆ ಈ ಮಾರ್ಕೆಟಿಂಗ್ ಟೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಹೇಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳನ್ನು ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳನ್ನು ಮಾಡಿಕೊಂಡು ರೀಲ್ಸ್ಗಳನ್ನು ಮಾಡ್ತಾಯಿದ್ರೆ ನಿಮಗೆ ಲೀಡ್ಸ್ಗಳು ಸಿಗುತ್ತೆ. ಸೊ ಆ ಲೀಡ್ಸ್ಗಳಿಗೆ ನೀವು ಆ ಕೋರ್ಸ್ಗಳನ್ನು ಸೇಲ್ ಮಾಡಿದ್ರೆ ನಿಮಗೆ ಅರ್ನಿಂಗ್ಸ್ ಆಗುತ್ತೆ. ಸೊ ಅದಕ್ಕೆ ಬೇಕಾಗಿರೋ ಮಾರ್ಕೆಟಿಂಗ್ ಟೂಲ್ಸ್ಗಳು ಈ ಚಾನಲಲ್ಲಿ ಸಿಗುತ್ತೆ. ಸೊ ಅದನ್ನು ಯಾವ ಥರ ರೀಲ್ಸ್ ಮಾಡಬೇಕು ತೋರಿಸ್ತೀನಿ. ನಿಮಗೆ ಒಂದೆರಡು ಎಕ್ಸಾಂಪಲ್ ರೀಲ್ಸ್ಗಳನ್ನು ಶೋ ಮಾಡ್ತೀನಿ. ಸೊ ನೋಡಿ, ಈ ಥರ. ಸೊ ಈ ಥರ ರೀಲ್ಸ್ಗಳನ್ನ ನೀವು ಹೇಗೆ ಮಾಡೋದು? ಸೊ ಅದಕ್ಕೆ ಆಲ್ಫಾ ಸೇಲ್ಸ್ ಅಕಾಡೆಮಿಯಿಂದನೇ ಒಂದು ಮಾರ್ಕೆಟಿಂಗ್ ಟೂಲ್ಸ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅದರಲ್ಲಿ ನಿಮಗೆ ಈ ಥರ ಬ್ಯಾಕ್ಗ್ರೌಂಡ್ ಇಮೇಜಸ್ಗಳು ಸಿಗುತ್ತೆ. ಸೊ ನಿಮಗೆ ಯಾವುದು ಬೇಕು, ಒಂದೊಂದು ದಿವಸಕ್ಕೆ ಒಂದೊಂದು ಬ್ಯಾಕ್ಗ್ರೌಂಡ್ ಇಮೇಜ್ಗಳನ್ನು ಹಾಕ್ಕೊಳ್ಳಿ. ಯಾವ ಇಮೇಜ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಟೆಕ್ಸ್ಟನ್ನು ಹಾಕಿ. ಸೊ ನಾನು ನಿಮಗೆ ಇಲ್ಲಿ ಶೋ ಮಾಡಿದ್ನಲ್ಲ, ಈ ಥರ ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ. ಸೊ ಇದನ್ನು ಹೇಗೆ ಮಾಡ್ಕೊಳ್ಳೋದು ನಾನು ನಿಮಗೆ ಶೋ ಮಾಡಿ ತೋರಿಸ್ತೀನಿ. ಈಗ ನಾನೊಂದು ಎಕ್ಸಾಂಪಲ್ಲು ಈ ಟೆಕ್ಸ್ಟನ್ನು ಕಾಪಿ ಮಾಡ್ಕೋತೀನಿ. ನೀವು ವಿಡಿಯೋ ಮಾಡುತ್ತೀರಾ, ಅದನ್ನು ಹಣವನ್ನಾಗಿ ಬದಲಾಯಿಸಿ, ಆಲ್ಫಾ ಸೇಲ್ಸ್ ಅಕಾಡೆಮಿಯೊಂದಿಗೆ ನೀವು ಹಣ ಸಂಪಾದಿಸಿ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಕಾಪಿ ಮಾಡ್ಕೊತೀನಿ. ಆಮೇಲೆ ಈ ಟೆಕ್ಸ್ಟನ್ನು ಯಾವುದರ ಒಂದು ಇಮೇಜ್ ಮೇಲೆ, ಸೊ ಇಲ್ಲಿರೋ ಯಾವುದರ ಒಂದು ಇಮೇಜನ್ನು ನಾನು ಓಪನ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋತೀನಿ. ಸೊ ನಾನು ಅದನ್ನು ಈ ಇಮೇಜ್ ಮೇಲೆ ಆ ಟೆಕ್ಸ್ಟನ್ನು ಹಾಕ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಬೇಕು ಅಂತ ಇದ್ದೀನಿ. ಸೊ ಇಲ್ಲಿ ಮೇಲ್ಗಡೆ 3 ಲೈನ್ ಕ್ಲಿಕ್ ಮಾಡಿ, ಆಮೇಲೆ ಸೇವ್ ಟು ಗ್ಯಾಲರಿ ಕೊಡಿ. ಸೊ ದಿಸ್ ಫೋಟೋ ಕ್ಲಿಕ್ ಮಾಡಿ. ಆವಾಗ ನಿಮ್ಮದು ಈ ವಿಡಿಯೋ ನಿಮ್ಮ ಮೊಬೈಲ್ ಗ್ಯಾಲರಿಲಿ ಶೋ ಆಗುತ್ತೆ, ಈ ಬ್ಯಾಕ್ಗ್ರೌಂಡ್ ಇಮೇಜು. ಸೊ ನೆಕ್ಸ್ಟ್ ಏನು ಮಾಡಿ, ಇನ್ಸ್ಟಾಗ್ರಾಮಿಗೆ ಬನ್ನಿ. ಇನ್ಸ್ಟಾಗ್ರಾಮಿಗೆ ಬಂದುಬಿಟ್ಟು ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸ್ತಾ ಇದೆ ಅಲ್ವಾ, ಆ ಪ್ಲಸ್ ಮಾರ್ಕನ್ನು ಕ್ಲಿಕ್ ಮಾಡಿ. ಆವಾಗ ನಿಮಗೆ ಇಲ್ಲಿ ಪೋಸ್ಟು ಅದೆಲ್ಲ ತೋರಿಸುತ್ತೆ. ಸೊ ನೀವೇನು ಮಾಡಬೇಕಾಗಿರೋದು, ರೀಲ್ ಕ್ರಿಯೇಟ್ ಮಾಡಬೇಕಾಗಿರೋದು. ಸೊ ರೀಲ್ ಕ್ರಿಯೇಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ವ್ಯೂಸ್ ಬರುತ್ತೆ, ಜಾಸ್ತಿ ಇದಾಗತ್ತೆ. ಸೊ ಆವಾಗ ನಿಮಗೆ ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ, ಜಾಸ್ತಿ ಜನ ಬರ್ತಾರೆ ಹೆಂಗೆ ಮಾಡೋದು ಏನು ಅಂಥೇಳಿ. ಸೊ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿಕೊಂಡು ಡೈಲಿ ಒಂದು 2ರಿಂದ 3 ರೀಲ್ಸ್ಗಳನ್ನು ಮಾಡಿಬಿಟ್ಟು ಅದರಿಂದ ಲೀಡ್ಸ್ ಸಿಗುತ್ತೆ, ಅವರಿಗೆ ಆ ಕೋರ್ಸ್ಗಳನ್ನ ಸೇಲ್ ಮಾಡಿಬಿಟ್ಟು ಕಮಿಷನನ್ನು ಪಡ್ಕೋಬೋದು. ಸೊ ಇವಾಗ ಈ ಥರ ಬ್ಯಾಕ್ಗ್ರೌಂಡ್ ಇಮೇಜ್ ನಿಮಗೆ ಸಿಕ್ತು. ಸೊ ಇದ್ರ ಮೇಲೆ ಇವಾಗ ಟೆಕ್ಸ್ಟ್ ಹಾಕಬೇಕು. ಸೊ ಇಲ್ಲಿ 2ನೇ ಆಪ್ಷನ್ನು ಎ ಅಂತ ಕಾಣಿಸ್ತಿದೆಯಲ್ವಾ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಆಮೇಲೆ ಒತ್ತಿ ಹಿಡಿಯಿರಿ. ಆವಾಗ ಇಲ್ಲಿ ಪೇಸ್ಟ್ ಬರುತ್ತೆ, ಪೇಸ್ಟನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಆವಾಗ ಇದು ಟೆಕ್ಸ್ಟ್ ನಿಮಗೆ ಪೇಸ್ಟ್ ಆಗುತ್ತೆ. ಸೊ ನನಗಿವಾಗ 2 ಲೈನ್ ಬರ್ತಾ ಇದ್ದಾವೆ. ನನಗಿವಾಗ ಅವ 2 ಹತ್ತತ್ರ ಬರ್ತಾ ಇದ್ದಾವಲ್ಲ, ಡನ್ ಕೊಟ್ಟರೆ ಏನಾಗ್ತಿದೆ, ಹತ್ತತ್ರನೇ ಬರ್ತಾ ಇದ್ದಾವೆ. ಸೊ ಮ್ಯಾಚ್ ಆಗ್ತಿಲ್ಲ. ನನಗಿಲ್ಲೊಂದು ಮೇಲ್ಗಡೆ ಒಂದು ಲೈನ್ ಹಾಕಬೇಕು, ಒಂದು ಲೈನ್ ಕೆಳಗಡೆ ಹಾಕಬೇಕು. ಸೊ ಡಬಲ್ ಟಚ್ ಮಾಡ್ತೀನಿ ಆ ಟೆಕ್ಸ್ಟ್ ಮೇಲೆ, ಎಡಿಟ್ ಅಂತ ಬರುತ್ತೆ ಮೇಲ್ಗಡೆದು. ಇದಿಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ 2ನೇ ಆಪ್ಷನ್ ಕಟ್ ಅಂತ ಇದೆ, ಅದು ಕಟ್ಟನ್ನು ಒತ್ತೀನಿ. ಆವಾಗೇನಾಗುತ್ತೆ, ಮೇಲ್ಗಡೆದು ಕಾಪಿ ಆಗಿಬಿಟ್ಟು ಡಿಲೀಟ್ ಆಗುತ್ತೆ ಕಟ್ ಮಾಡಿದಾಗ. ಸೊ ಕೆಳಗಡೆ ಲೈನ್ ಮಾತ್ರ ಉಳಿತು ನನಗಿವಾಗ. ಸೊ ಅದನ್ನು ನನಗೆ ಹೇಗೆ ಬೇಕು ಹಾಗೆ ಅನಿಮೇಷನ್ ಮಾಡ್ಕೊತೀನಿ. ಸೊ ಇಲ್ಲಿ ಲಾಸ್ಟ್ನೇ ಆಪ್ಷನ್ A++ ಅಂತ ಇದೆಯಲ್ವ, ಅದನ್ನು ಕ್ಲಿಕ್ ಮಾಡಿ. ಸೊ ನಿಮಗೆ ಅದು ಅನಿಮೇಷನ್ ಎಲ್ಲ ಶೋ ಆಗ್ತಾ ಇರುತ್ತೆ, ಯಾವ ಥರ ಬೇಕು ಬ್ಯಾಕ್ಗ್ರೌಂಡು. ಸೊ ನನಗೆ ಬೇಕಾಗಿರೋದು ಬ್ಲ್ಯಾಕ್ ಗ್ರೌಂಡಲ್ಲಿ ವೈಟ್ ಅಕ್ಷರಗಳು, ವೈಟ್ ಕಲರ್ ಅಕ್ಷರಗಳು, ಬ್ಲ್ಯಾಕ್ ಬ್ಯಾಕ್ಗ್ರೌಂಡು. ಸೊ ಇಲ್ಲಿ ಎ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಸಿಗುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ. ಆಮೇಲೆ ಡನ್ ಕೊಡಿ. ನಿಮ್ಮ ಕೆಳಗಡೆ ಲೈನು ಸಿಕ್ತು. ಸೊ ಅದನ್ನು ನಾನು ಇಲ್ಲಿ ಸೆಟ್ ಮಾಡ್ಕೊತೀನಿ. ಝೂಮ್ ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟಕ್ಕೆ ಝೂಮ್ ಮಾಡ್ಕೊಳ್ಳಿ. ನಾನೊಂದು ಇಷ್ಟಕ್ಕೆ ಮಾಡ್ಕೊತೀನಿ. ಸೊ ನೆಕ್ಸ್ಟು ಇನ್ನೊಂದು ಟೆಕ್ಸ್ಟ್ ಆ್ಯಡ್ ಮಾಡಬೇಕು. ಅಲ್ಲಿ ಎ ಅಂತ ಇನ್ನೊಂದು ಸಲ ಕ್ಲಿಕ್ ಮಾಡಿ. ಇವಾಗ ಪೇಸ್ಟ್ ಮಾಡಿ. ಅವಾಗ ಕಟ್ ಮಾಡ್ಕೊಂಡಿದ್ರಲ್ಲ, ಅದು ಇಲ್ಲಿ ಪೇಸ್ಟ್ ಆಗುತ್ತೆ. ನೀವು ವಿಡಿಯೋ ಮಾಡ್ತೀರಾ, ಅದನ್ನು ಹಣವನ್ನಾಗಿ ಬದಲಾಯಿಸಿ ಅಂತೇಳಿ. ಸೊ ಅದನ್ನು ಮತ್ತೆ ಈಗ ಡನ್ ಮಾಡ್ಕೊತೀನಿ. ಡನ್ ಮಾಡಿದ್ಮೇಲೆ ಇದನ್ನು ಮೇಲ್ಗಡೆ ಸೆಟ್ ಮಾಡ್ಕೊತೀನಿ ಈ ಥರ. ಸೊ ಇದಿಷ್ಟು ಆಯಿತಾ. ನೆಕ್ಸ್ಟು ಅವರಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಲ್ವ, ಅದಕ್ಕೆ ಇನ್ನೊಂದು ಟೆಕ್ಸ್ಟನ್ನು ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ಕನ್ನಡಕ್ಕೆ ಅಂತ ಕ್ಲಿಕ್ ಮಾಡಿ, ಏನಾದರೂ ಒಂದು ಹಾಕಿ. ಹೇಗೆ ತಿಳಿಯಲು ನನಗೆ DM ಮಾಡಿ, ಅಥವಾ ಲಿಂಕ್ ಇನ್ ಬಯೋ ಅಂತ ಹಾಕಿ, DM ಮಾಡಿ, ಈ ಥರ ಹಾಕಿ. ಅಥವಾ ಅಂದರೆ ಲಿಂಕ್ ಇನ್ ಬಯೋ, ಅಥವಾ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಈ ಮೊಬೈಲ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹಾಕಿ. ಸೊ ಇದನ್ನು ಎಲ್ಲಾದರೂ ಒಂದು ಕಡೆಯಲ್ಲಿ ಸೆಟ್ ಮಾಡ್ತೀನಿ. ಹೇಗೆ ತಿಳಿಯಲು DM ಮಾಡಿ ಅಂತ ಹಾಕಿದ್ದೀನಿ ನಾನು ಇವಾಗ. ಇಲ್ಲಿ ಹಾಕ್ತೀನಿ. ಸೊ ನೆಕ್ಸ್ಟು ಇದಕ್ಕೊಂದು ಮ್ಯೂಸಿಕ್ ಬೇಕು. ಸೊ ಇಲ್ಲಿ ಫಸ್ಟ್ನೇ ಆಪ್ಷನ್ ಮ್ಯೂಸಿಕ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇದರಲ್ಲಿ ನಿಮಗೆ ಯಾವ ಮ್ಯೂಸಿಕ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದು ಬರುತ್ತೆ, ಡನ್ ಕೊಡಿ. ಸೊ ಇಲ್ಲಿಗೆ ನಿಮ್ಮದು ಮ್ಯೂಸಿಕ್ ಕೂಡ ಸೆಟ್ ಆಗಿಬಿಡುತ್ತೆ ನಿಮ್ಮ ರೀತಿಗೆ.
ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಇಲ್ಲಿ ರೈಟ್ ಕ್ಯಾಪ್ಷನ್, ಇದರಲ್ಲಿ ನಿಮಗೆ ಒಂದು ಕ್ಯಾಪ್ಷನ್ ಬರೀಬೇಕಾಗತ್ತೆ. ಸೊ ನೀವು ಸ್ನೇಹಿತರೆ, ನೀವು ಮನೆಯಲ್ಲೇ ಇದ್ಕೊಂಡು ಇಂದಿಷ್ಟು ಅರ್ನಿಂಗ್ಸನ್ನು ಮಾಡ್ಬೋದು. ಮನೆಯಿಂದಲೇ ಅರ್ನಿಂಗ್ಸ್ ಮಾಡಬಹುದು. ಹೇಗೆ ಅಂತ ತಿಳಿಯಲು ನನಗೆ ಮೆಸೇಜ್ ಮಾಡಿ ಅಂತ ಹಾಕಿ, ನಿಮ್ಮದು ಒಂದು ಮೊಬೈಲ್ ನಂಬರ್ ಹಾಕಿ ಇಲ್ಲಿ. ಆಮೇಲೆ ನೆಕ್ಸ್ಟು ಮೊಬೈಲ್ ನಂಬರ್ ಹಾಕಿ. ಸೊ ಈ ಥರ ಹಾಕಿಬಿಟ್ಟು ನೆಕ್ಸ್ಟ್ ಕೆಳಗಡೆ ಹ್ಯಾಶ್ಟ್ಯಾಗ್ ಹಾಕಬೇಕು. ಹ್ಯಾಶ್ಟ್ಯಾಗ್ ಕ್ಲಿಕ್ ಮಾಡಿ ಇಲ್ಲಿ. ಸೊ ನಿಮಗೆ ತೋರಿಸ್ತೀನಿ, ಶೋ ಮಾಡ್ತೀನಿ. ಹ್ಯಾಶ್ಟ್ಯಾಗ್ ಅಂತ ಇಲ್ಲಿದೆ, ಅದನ್ನು ಕ್ಲಿಕ್ ಮಾಡಿ. ಫಸ್ಟ್ನೇ ಹ್ಯಾಶ್ಟ್ಯಾಗ್ ಬಂದುಬಿಟ್ಟು ಆಲ್ಫಾ ಸ್ಕಿಲ್ಸ್ ಅಕಾಡೆಮಿ ಅಂತ ಹಾಕಿ. ನಿಮಗೆ ಶೋ ಆಗುತ್ತೆ, ಅದನ್ನು ಫಸ್ಟ್ ಹಾಕಿ. ಸೊ ನೆಕ್ಸ್ಟ್ ಎರಡನೇ ಹ್ಯಾಶ್ಟ್ಯಾಗ್ ಬಂದುಬಿಟ್ಟು ಅರ್ನಿಂಗ್ಸ್ ಅಂತ ಹಾಕಿ. ಆವಾಗ ಅರ್ನಿಂಗ್ಸ್ ಮಾಡಬೇಕು ಅನ್ನೋರಿಗೆ ನಿಮ್ಮದು ರೀಲ್ಸ್ ಶೇರ್ ಆಗುತ್ತೆ. ಅದಾದಮೇಲೆ ಮತ್ತೆ ಇನ್ನೊಂದು ಹ್ಯಾಶ್ಟ್ಯಾಗ್ ತೊಗೊಬಂದು ಎಜುಕೇಷನ್ ಅಂತ ಹಾಕಿ. ಯಾಕಂದರೆ ನೀವು ಎಜುಕೇಷನ್ ಇರುವಂಥ ಕೋರ್ಸ್ಗಳನ್ನು ಸೇಲ್ ಮಾಡ್ತಾಯಿದ್ದೀರಾ. ನೆಕ್ಸ್ಟು ಇನ್ನೊಂದು ಹ್ಯಾಶ್ಟ್ಯಾಗ್ ಹಾಕಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹಾಕಿ. ಯಾಕಂದರೆ ಅಫಿಲಿಯೇಟ್ ಮಾರ್ಕೆಟಿಂಗು ಕೂಡ ನಿಮ್ಮದು ಮಾಡ್ತಾ ಇರೋದು. ಸೊ ಅಫಿಲಿಯೇಟ್ ಮಾರ್ಕೆಟಿಂಗನ್ನು ಹಾಕಿ. ಸೊ ನೆಕ್ಸ್ಟು ಇನ್ನೊಂದು ಒಂದು ಹ್ಯಾಶ್ಟ್ಯಾಗ್ ತೊಗೊಂಡು ಏನಾದರೂ ಒಂದು ಲೈಫ್ ಸ್ಟೈಲ್ ಅಂತ ಹಾಕ್ಕೊಳ್ಳಿ, ಅಥವಾ ಏನಾದರೂ ಒಂದು ಹಾಕ್ಕೊಳ್ಳಿ, ನಿಮಗೆ ಬೇಕಾಗಿರೋದು ಮನಿ ಅಂತ ಹಾಕ್ಕೊಳ್ಳಿ. ಯಾವುದಾದ್ರು ಒಂದು ಈ ಥರ ಹ್ಯಾಶ್ಟ್ಯಾಗ್ಗಳನ್ನು ಹಾಕಿ, ಒಂದು 4-5 ಹ್ಯಾಶ್ಟ್ಯಾಗ್ಗಳನ್ನು ಯೂಸ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ರೀಲ್ಸು ವೈರಲ್ ಆಗುತ್ತೆ. ಸೊ ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ ಕೊಡಿ. ಅದಾದಮೇಲೆ ನೆಕ್ಸ್ಟ್ ಕೊಟ್ಟರೆ ರೀಲ್ ಅಪ್ಲೋಡ್ ಆಗುತ್ತೆ. ಸೊ ಶೇರ್ ಅಂತ ಇರುತ್ತೆ. ಸೊ ಶೇರ್ ಕ್ಲಿಕ್ ಮಾಡಿ, ನಿಮ್ಮದು ರೀಲ್ಸು ಅಪ್ಲೋಡ್ ಆಗುತ್ತೆ. ಸೊ ನೀವು ಈ ಥರ ಇಲ್ಲಿರೋ ಒಂದು ಕಂಟೆಂಟನ್ನು ಯೂಸ್ ಮಾಡಿಕೊಂಡು ರೀಲ್ಸನ್ನು ಮಾಡ್ಬೋದು. ಸೊ ನಿಮಗೆ ಇದರಲ್ಲಿ ಸುಮಾರಷ್ಟು ಟೆಕ್ಸ್ಟ್ ಸಿಗುತ್ತೆ. ಇದೇ ಟೆಕ್ಸ್ಟನ್ನು ಯೂಸ್ ಮಾಡಿಕೊಂಡು ನೀವು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಯಾವ ಥರ ಅಂತೇಳಿ. ಇಲ್ಲೊಂದು ಪ್ಲೇ ಮಾಡಿ ತೋರಿಸ್ತೀನಿ. ಈ ಥರ ಒಂದು ರೀಲ್ಸ್ಗಳನ್ನು ಮಾಡಿದ್ರೆ ನಿಮಗೆ ಹೆಂಗೆ ಏನು ಅಂಥೇಳಿ ಜನ ಕೇಳ್ತಾರೆ. ಬ್ಯಾಕ್ಗ್ರೌಂಡ್ ಇಮೇಜ್ಗಳು ಸಿಗುತ್ತೆ ನಿಮಗೆ ಇದರಲ್ಲಿ. ಆಮೇಲೆ ಅದರಲ್ಲಿ ಏನು ಟೆಕ್ಸ್ಟ್ ಹಾಕಬೇಕು ಅದನ್ನು ಸಿಗುತ್ತೆ. ಆಮೇಲೆ ನಿಮ್ಮದೇ ಆದಂಥ ಓನ್ ಟೆಕ್ಸ್ಟ್ಗಳನ್ನು ಕೂಡ ಹಾಕ್ಬೋದು ನೀವು. ಟೆಕ್ಸ್ಟ್ ಹಾಕಿಬಿಟ್ಟು ಡೈಲಿ 1-2 ರೀಲ್ಸ್ಗಳನ್ನು ಮಾಡ್ತಾಯಿರಿ ಇನ್ಸ್ಟಾಗ್ರಾಮಲ್ಲಿ. ಸೊ ಈ ರೀಲ್ಸ್ಗಳು ಬರ್ತಾ ವೈರಲ್ ಆಗುತ್ತೆ. ಜನ ಹೇಗೆ ದುಡ್ಡು ಮಾಡೋದು ಅಂತ ಕೇಳ್ತಾರೆ. ಅದನ್ನು ಅವರಿಗೆ ಅವಾಗ ಹೇಳಿ, ಈ ಥರ ಅರ್ನಿಂಗ್ಸ್ ಇರುತ್ತೆ, ಈ ಥರ ಕೋರ್ಸ್ಗಳಿರ್ತವೆ, ನೀವು ಆ ಕೋರ್ಸ್ಗಳನ್ನ ತೊಗೋಬೋದು. ಆ ಕೋರ್ಸಿಂದ ನಿಮಗೆ ಒಂದಿಷ್ಟು ಎಜುಕೇಷನ್ ಸಿಗುತ್ತೆ. ನೆಕ್ಸ್ಟು ಆ ಕೋರ್ಸ್ಗಳನ್ನು ನೀವು ಸೇಲ್ ಮಾಡಿಬಿಟ್ಟು ನಿಮಗೆ ಕಮಿಷನ್ ಸಿಗುತ್ತೆ. ನಿಮ್ಮ ಪ್ಯಾಕೇಜಿಗೆ ಡಿಫ್ರೆಂಟ್ ಕಮಿಷನ್ ಸಿಗುತ್ತೆ. ನೀವು ಯಾವ ಪ್ಯಾಕೇಜ್ ತೊಗೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತೇಳಿ. ಸೊ ನಿಮಗೆ ಎಷ್ಟು ಟೆಕ್ಸ್ಟ್ ಬೇಕು, ಇದರಲ್ಲಿ ಸುಮಾರಷ್ಟು ಟೆಕ್ಸ್ಟ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ರೀಲ್ಸ್ಗಳನ್ನು ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ನಿಮಗೆ ಮತ್ತೆ ಹೊಸ ಟೆಕ್ಸ್ಟ್ಗಳು ಕೂಡ ಆ್ಯಡ್ ಆಗ್ತಾ ಇರ್ತವೆ. ಸೊ ಈ ಥರ ನೀವು ಈ ಕಂಟೆಂಟನ್ನು, ಮಾರ್ಕೆಟಿಂಗ್ ಟೂಲ್ಸ್ಗಳನ್ನು ಉಪಯೋಗಿಸ್ಕೊಂಡು ರೀಲ್ಸ್ಗಳನ್ನು ಮಾಡ್ಬೋದು.